ಶ್ರೀ ಕ್ಷೇತ್ರದಲ್ಲಿ ದಿನಾಂಕ 22ರಿಂದ ಪ್ರಾರಂಭಗೊಂಡ ನವರಾತ್ರಿ ಇವತ್ತು 7ನೇ ದಿನಕ್ಕೆ ಅದ್ದೂರಿಯಾಗಿ ನಡೀತಿದೆ. ಪ್ರತಿದಿನವೂ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಶ್ರೀದೇವಿಯ ದರ್ಶನ ಪಡೆದು ಪುನೀತರಾಗಿರುತ್ತಾರೆ. ಇದು 1ನೇ ತಾರೀಕಿಗೆ 9ನೇ ನವಮಿ ದಿನದಂದು ಲಕ್ಷಾಂತರ ಭಕ್ತಾದಿಗಳು ಹೊರ ರಾಜ್ಯಗಳಿಂದ, ಅದರಲ್ಲಿ ಮುಖ್ಯವಾಗಿ ಕೇರಳ, ತಮಿಳುನಾಡು, ಆಂಧ್ರಗಳಿಂದ ಆಗಮಿಸುತ್ತಿದ್ದು ಅವರ ದರ್ಶನಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು, ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಹಾಗೂ ಈ ಬೆಳಗಿನ ಉಪಹಾರ, ಮಧ್ಯಾಹ್ನ ಅನ್ನಪ್ರಸಾದ, ಸಂಜೆ ಅನ್ನಪ್ರಸಾದವನ್ನು ಸುವ್ಯವಸ್ಥಿತವಾಗಿ ನಮ್ಮ ಆಡಳಿತ ಮಂಡಳಿಯು ಮಾಡಿಕೊಂಡಿದೆ. ಯಾವುದೇ ರೀತಿಯ ನೂಕುನುಗ್ಗಲ್ ಆಗದೆ ಸಾಂಗವಾಗಿ ಬಂದು ದೇವರ ದರ್ಶನ ಮಾಡಿಕೊಳ್ಳಬೇಕಂತ ಭಕ್ತಾದಿಗಳನ್ನು ವಿನಂತಿ ಮಾಡಿಕೊಳ್ಳುತ್ತಾ, ರಥೋತ್ಸವವು ಮಧ್ಯಾಹ್ನ 1 ಗಂಟೆಗೆ ನಡೆಯಲಿದ್ದು ಆ ಸಮಯದಲ್ಲಿ ಹೆಚ್ಚಿನ ಭಕ್ತಾದಿಗಳು ಸೇರುತ್ತಿದ್ದು ಸುಮಾರು 40-50 ಸಾವಿರ ಮೇಲಿನ ಜನ ಸೇರುವ ನಿರೀಕ್ಷೆ ಇದ್ದು, ಅಲ್ಲದೆ ವಿಜಯದಶಮಿ ಮಾನದಿನ 2ನೇ ತಾರೀಕು ವಿಜಯದಶಮಿ ಇದ್ದು ಆ ದಿನವೂ ಸಹ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇದ್ದು ಅವರಿಗೂ ಸಹ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದೆ. ಅಲ್ಲದೆ ವಿಜಯದಶಮಿಯಂದು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರಂಭವನ್ನು ಮಾಡಲು ಭಕ್ತಾದಿಗಳು ಬರುತ್ತಿದ್ದು, ವಿದ್ಯಾರಂಭವೇ ಮುಖ್ಯವಾದ ಇದು ಆ ದಿನದ ಒಂದು ಕಾರ್ಯಕ್ರಮ ಆಗಿದೆ. ಅಲ್ಲದೆ ಪೊಲೀಸ್ ಇಲಾಖೆಯು, ಜಿಲ್ಲಾಡಳಿತ ಎಲ್ಲರೂ ಸೇರಿ ನಮ್ಮ ಸಹಕಾರದೊಂದಿಗೆ ಸೂಕ್ತ ಬಂದೋಬಸ್ತು ಹಾಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಶ್ರೀ ಕೊಲ್ಲೂರು ಮುಖಾಂಬಿಕೆ ಕ್ಷೇತ್ರದಲ್ಲಿ ದಿನಾಂಕ 22/9/25ರಿಂದ 2/10/25ರವರೆಗೆ ನವರಾತ್ರಿ ಉತ್ಸವ ನಡೀತಿದ್ದು, ಇಲ್ಲಿ ವಿಶೇಷ ಏನಂದರೆ ಇದು ಅಂದಾಜು 400 ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು. 10 ನವರಾತ್ರಿ ಈ ವರ್ಷದಲ್ಲಿ ಬಂದಿದ್ದು, ಈ ಶ್ರೀ ದೇಗುಲಕ್ಕೆ ಗಣ್ಯಾತಿಥಿ ದಿನಾಲು ಭೇಟಿ ನೀಡುತ್ತಿದ್ದು, ಇಂದು ಉತ್ತರಾಖಂಡದ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಆಗಮಿಸುತ್ತಿದ್ದು, ಅವರು ಕೂಡ ಬೆಳಗ್ಗೆ ದೇವಿ ದರ್ಶನ ಪಡೆಯುತ್ತಿದ್ದು, ಎಲ್ಲರೂ ದೇವಿಯ ದರ್ಶನ ಪಡೆದುಕೊಂಡು ಶ್ರೀ ಭಕ್ತಿಗೆ ಪಾತ್ರರಾಗುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣ ಪ್ರಸಾದ್ ಅಡ್ಯಂತಾಯ. ಈ ಕ್ಷೇತ್ರದ 4 ಅವಧಿಗೆ ಆಡಳಿತ ಧರ್ಮದರ್ಶಿಯಾಗಿ ಕೆಲಸ ಮಾಡಿದಂಥ ಸುಖಾನುಭವವನ್ನು ಪಡ್ಕೊಂಡ ವ್ಯಕ್ತಿ. ನವರಾತ್ರಿಯ ಉತ್ಸವ ಮೊನ್ನೆ 22ನೇ ತಾರೀಕಿಂದ ಶುರುವಾಗಿದೆ. ವಿಶೇಷ ಸಂದರ್ಭದಲ್ಲಿ ಬಂದಂಥ ಒಂದು ಅವಕಾಶ ಇವತ್ತು ಈ ನವರಾತ್ರಿ ಸಂದರ್ಭದಲ್ಲಿ ಬಂದಿದೆ. ಸುಮಾರು 400 ವರ್ಷಗಳ ನಂತರ ಈ ನವಮಿ 10 ದಿನಗಳ ಕಾಲ ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. 11ನೇ ದಿವಸ ದಶಮಿಯನ್ನು ಆಚರಿಸುವಂಥ ಸುಸಂದರ್ಭ. ಸಾಂಗವಾಗಿ 8 ದಿವಸದ ಎಲ್ಲ ಕಾರ್ಯಕ್ರಮಗಳು ನಡೆದು ಹೋಗಿವೆ. ನಾಳೆ ನಾಡಿದ್ದು ಹಾಗೆಯೇ ವಿಜಯದಶಮಿಯಂದು ಬಹಳಷ್ಟು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರುವಂಥ ಅವಕಾಶ ಇದೆ. ಹಾಗೆಯೇ ಪೂರ್ವಾನುಭವವೂ ಇದೆ. ಹಾಗಾಗಿ ನಾವೆಲ್ಲ ಈ ಇಡೀ ದೇಶದಲ್ಲಿ ಇಂತಹ ಭಕ್ತರು ಬರುವಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆದರೂ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂಥ ವಿಚಾರವನ್ನು ನಾವು ತಿಳ್ಕೊಂಡಿದ್ದೇವೆ. ಬರುವಂಥ ಎಲ್ಲ ಭಕ್ತಾದಿಗಳು ಅದನ್ನೆಲ್ಲ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಸಾಂಗವಾಗಿ ಈ ನವರಾತ್ರಿ ಉತ್ಸವ, ದಶಮಿ ಉತ್ಸವ ನಡೀಲಿಕ್ಕೆ ಸಹಕಾರವನ್ನು ಕೊಡಬೇಕೆಂಬ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ನವಮಿಯ ನಂತರ ದಶಮಿಯ ದಿವಸ ಬಹಳ ಪವಿತ್ರವಂತ ವಿದ್ಯಾರಂಭದ ಕೆಲಸ ಸಾವಿರಾರು ಭಕ್ತಾದಿಗಳಿಂದ ಇಲ್ಲಿ ಆಗಲಿಕ್ಕಿದೆ. ಆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೀಲಿ. ತಾಯಿ ಮೂಕಾಂಬಿಕೆಯ ಪೂರ್ಣ ಕೃಪಾ ಕಟಾಕ್ಷ ಬರುವಂಥ ಎಲ್ಲ ಭಕ್ತಾದಿಗಳಿಗೆ, ಇಲ್ಲಿ ವಿದ್ಯಾರಂಭ ಮಾಡುವಂಥವರಿಗೆ, ಹಾಗೆಯೇ ಇಲ್ಲಿಯ ಆಡಳಿತ ವ್ಯವಸ್ಥೆಗೆ ಅಥವಾ ಸಿಬ್ಬಂದಿ ವರ್ಗಕ್ಕೆ ಆ ಎಲ್ಲ ತೊಂದರೆಗಳನ್ನು ನಿವಾರಿಸಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಆ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ತಾಯಿ ಮೂಕಾಂಬಿಕೆ ಕರುಣಿಸಬೇಕು.
ಹಾಗೆಯೇ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ತಾಯಿ ಮೂಕಾಂಬಿಕೆ ಸನ್ಮಂಗಲವನ್ನು ಉಂಟು ಮಾಡಲಿ, ಇಡೀ ದೇಶಕ್ಕೆ ಸುಭಿಕ್ಷೆಯನ್ನು ಕೊಡುವಂತಹ ಈ ನವರಾತ್ರಿ ಈ ಸಂಪನ್ನಗೊಳ್ಳಿ ಅಂತ ಹಾರೈಸ್ತಾ Hi, Namaste. I'm coming from Dubai to Mogampika temple for Navaratri. So I come here quite often. Every couple of months I do try and come. Yeah, my name is Sri Parvati and this is my father Sunil, my mother Lakshmi. So we are settled in Dubai and we are from Kerala originally. But yes, we do come to Mangalore quite often, I would say, and just to come get Devi's blessings. But this is a very special time for Devi, so I'm very happy that I could be here during this time, especially during the last few very important days of Navaratri as well. It's also the first time I'm seeing the temple so beautifully decorated. I came for Janmashtami as well 2 months ago. We were here in June. So it's very blessed feeling to be here again on a very special day for Devi with my parents. ನಾನು ಬೆಂಗಳೂರು ನಗರದ ಯುಕೆಸಿ ನಗರದ ಶಾಸಕರಾದ AC ಶ್ರೀನಿವಾಸ್ ಮಾತಾಡ್ತೀನಿ. ನಾನು ಇವತ್ತು ನಮ್ಮ ಬೆಂಗಳೂರು ಅಥವಾ ಕರ್ನಾಟಕದ ಶಕ್ತಿ ದೇವತೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಈಗ ತಾನೇ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ. ಈ ಮಹಾತಾಯಿ ನಮ್ಮ ರಾಜ್ಯದ ಒಂದು ಶಕ್ತಿ ದೇವತೆ. ಈ ದೇವರಲ್ಲಿ ನಾನು ಪ್ರತಿ ವರ್ಷ 2 ಬಾರಿ ಬಂದು ಅಮ್ಮನವರ ದರ್ಶನ ಮಾಡಿ ಚಂಡಿಕಾ ಹೋಮ ಮಾಡಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಹೋಗ್ತೀನಿ. ಇವತ್ತೇನಾದರೂ ನನಗೆ ಎಲ್ಲ ರೀತಿ ಒಳ್ಳೆಯದಾಗಿದೆ ಅಂದರೆ ಈ ಶಕ್ತಿ ಅಮ್ಮರ ರಾಜಕೀಯದಲ್ಲಿರ್ಬೋದು ಅಥವಾ ನಮ್ಮ ಅಭಿವೃದ್ಧಿ ಇರ್ಬೋದು, ಹಣಕಾಸು ಇರ್ಬೋದು, ನನಗೆ ತೊಂದರೆ ಆದಾಗ ಈ ಅಮ್ಮನವ್ರ ಹತ್ರ ಬಂದು ಒಂದು 5 ನಿಮಿಷ ಬೇಡ್ಕೊಂಡು ಹೋದಾಗ ನಮ್ಮ ಈ ಅಮ್ಮ ಆಶೀರ್ವಾದ ಮಾಡಿ ನನಗೆಲ್ಲ ರೀತಿಯೂ ಸಹ ಶಕ್ತಿ ಕೊಟ್ಟಿದ್ದಾರೆ. ಇವತ್ತೇನಾದರೂ ನನಗೆ ಶಕ್ತಿ ಇದೆ ಅಂದರೆ ನಮ್ಮ ಕೊಲ್ಲೂರ ಮೂಕಾಂಬಿಕಾ ತಾಯಿಯವರ ಶಕ್ತಿ. ಇಲ್ಲಿ ನಮ್ಮ ಶಂಕರಾಚಾರ್ಯರು ಸ್ಥಾಪನೆ ಮಾಡೋದಂಥ ಶಕ್ತಿ ದೇವರು. ಇಲ್ಲಿ ಬಹಳ ಶಕ್ತಿ ಇದೆ. ಇಲ್ಲಿ ಸುಮಾರು ಲಕ್ಷ ಜನ ನಮ್ಮ ರಾಜ್ಯ ಕೇರಳದಿಂದ ಎಲ್ಲ ಕಡೆಯಿಂದಲೂ ಬರ್ತಾರೆ. ನಾನು ಈ ದಿನದಲ್ಲಿ ನವರಾತ್ರಿ ದಿವಸದಿಂದ ಇಲ್ಲಿ ಈ ಸ್ಥಾನದಲ್ಲಿ ಒಂದು ಬೆಳಕಿನ ಹಬ್ಬ, ವಿಜಯೋತ್ಸವ, ನವರಾತ್ರಿ ಹೋಮ, ಚಂಡಿಕಾ ಹೋಮ ಎಲ್ಲ ನಡೀತಾ ಇದೆ. ಇದನ್ನೆಲ್ಲ ಸಹ ನಮ್ಮ ರಾಜ್ಯದ ಜನತೆ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಬೇಕು ಅಂತ ಸಹ ಮನವಿ ಮಾಡ್ತಾ ನಾನು ಮತ್ತೆ ಈ ತಾಯಿಯ ದರ್ಶನ ಮಾಡಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ಕೊಲ್ಲೂರು ಕ್ಷೇತ್ರದಲ್ಲಿ ವರ್ಷಂಪತಿ ನಡೀತಕ್ಕಂಥ ಶರನ್ನವರಾತ್ರಿ. ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಎಲ್ರಿಗೂ ನಾಡಿನ ಜನತೆಗೆ ಶುಭವನ್ನು ಕೋರ್ತಾ ಶ್ರೀ ಕ್ಷೇತ್ರ ಕೊಲ್ಲೂರಿನಲ್ಲಿ ವರ್ಷಂಪತಿ ನಡೆಯತಕ್ಕಂಥ ಈ ನವರಾತ್ರೋತ್ಸವ ಈ ಬಾರಿ ಕೂಡ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿ ದೇಶ ವಿದೇಶಗಳನ್ನಿರ್ಬೋದು, ರಾಜ್ಯ ವ್ಯಾಪ್ತಿಯಿಂದ ಬಹಳಷ್ಟು ಭಕ್ತಾದಿಗಳು ಈಗಾಗಲೇ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಹಾಗೂ ಕ್ಷೇತ್ರದ ಅಮ್ಮನ ದರ್ಶನ ಪಡೆದು ಪ್ರಸಾದನ ಪಡೆದಿರುತ್ತಾರೆ. ಅದೇ ರೀತಿ ಮುಂದೆ 1ನೇ ಅಕ್ಟೋಬರ್ ತಾರೀಕಿನಂದು ಕ್ಷೇತ್ರದಲ್ಲಿ ಮಹಾನವಮಿ ನಡೀತಿದೆ. ಆ ಮಹಾನವಮಿಯ ದಿನದಂದು ಕ್ಷೇತ್ರದಲ್ಲಿ ಚಂಡಿಕಾ ಯಾಗ ಹಾಗೂ ರಥೋತ್ಸವ ಕೂಡ ನಡೆದಿದೆ. ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮ್ಮನ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ, ಅದೇ ರೀತಿ ವಿಜಯದಶಮಿ ದಿನದಂದು ಶ್ರೀ ಕ್ಷೇತ್ರದಲ್ಲಿ ವಿದ್ಯಾರಂಭ ಪೂಜೆ ಹಾಗೂ ವಿಜಯೋತ್ಸವ ಕಾರ್ಯಕ್ರಮವನ್ನು ನಡೆದಿದೆ. ಈ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಕೂಡ ಕ್ಷೇತ್ರದ ವತಿಯಿಂದ ನಡೆಯುತ್ತಿದ್ದು ಹಾಗೂ ಇದರ ಬಗ್ಗೆ ಈಗಾಗಲೇ ನಾವು ನಮ್ಮ ಆಡಳಿತ ಮಂಡಳಿ ವತಿಯಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಮುತುವರ್ಜಿ ವಹಿಸಿಕೊಂಡು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬರತಕ್ಕಂಥ ಭಕ್ತಾದಿಗಳೇ ಮೂಲಭೂತ ಸೌಕರ್ಯ ಇರ್ಬೋದು, ಅದೇ ರೀತಿ ವಸತಿ ಸೌಕರ್ಯ ಇರ್ಬೋದು, ಊಟೋಪಚಾರವಿರ್ಬೋದು. ಅದೇ ಊಟೋಪಚಾರ ವಿಶೇಷವಾಗಿ ಈ ಸಲ ನಾವು ಬೆಳಗಿನ ಸಮಯದಲ್ಲಿ ಉಪಹಾರವನ್ನು ಕೂಡ ನಾವು ವ್ಯವಸ್ಥೆ ಮಾಡಿರ್ತೇವೆ. ಆದ್ದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಕ್ಷೇತ್ರ ಭೇಟಿ ನೀಡಿ ಅಮ್ಮನ ಪ್ರಸಾದ ಸ್ವೀಕಾರ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಿದ್ದೇನೆ. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ ದೇವಿಯ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಕೊಲ್ಲೂರು ವಿಶೇಷವಾಗಿ ದೇಶದ ಬೇರೆ ಬೇರೆ ಭಾಗದಿಂದ ಭಕ್ತಾದಿಗಳು ಬರುವಂಥ ಕ್ಷೇತ್ರ. ನಿಮಗೆ ಗಣ್ಯಾತಿ ಗಣ್ಯರೆಲ್ಲ ತಾಯಿ ಹತ್ರ ಆಶೀರ್ವಾದ ತಗೊಳ್ಳಿಕ್ಕೆ ಬಂದಿರ್ತಾರೆ. ನಿಮಗೆ ತಾಯಿ ಮಕ್ಕಳ ಸಂಬಂಧ ಇದ್ದಾಗೆ, ತಾಯಿಯನ್ನು ನೋಡಲಿಕ್ಕೆ ಮಕ್ಕಳು ಬರುವಂತೆ ಎಲ್ಲರೂ ಸಹಿತ ಬೇರೆ ಬೇರೆ ಊರಿನಿಂದ ಈ ಸಂದರ್ಭದಲ್ಲಿ ಒಂದು ಸತಿ ತಾಯಿಯನ್ನು ನೋಡಬೇಕಂತ, ಮತ್ತು ನೋಡಿದರೂ ಗೊತ್ತಾಗ್ತದೆ ಅದು ದಿನದಿಂದ ದಿನಕ್ಕೆ ಅಲಂಕಾರದಿಂದ ಹಿಡಿದು ಆ ಪೂಜೆಯಿಂದ ಹಿಡಿದು ಆ ದರ್ಶನ ತಗೊಳ್ಳೋ ಖುಷಿಯೇ ಬೇರೆ. ತುಂಬ ಜನ ಇಲ್ಲಿ ಉಳ್ಕೊಂಡು 9 ದಿವಸ ಕಳೆದು ಹೋಗೋರಿದ್ದಾರೆ. ಅದು ಅವರವರ ಸಂತೋಷ, ಅದು ಅವರವರ ಆಧ್ಯಾತ್ಮ ಹೇಗಿದೆ ಹಾಗೆ. ಸೊ ಆ ರೀತಿ
ಸೊ ಇನ್ನೂ ಇರುವಂಥದ್ದು ಇನ್ನೊಂದೆರಡು ದಿವಸ ಎಲ್ಲರೂ ಸಹಿತ ದೇವಿ ಆಶೀರ್ವಾದ ತಗೊಂಡು ದರ್ಶನ ತಗೊಂಡು ಹೋಗಬೇಕು ಅಂತೇಳಿ ಹೇಳಿ ಕೇಳ್ಕೊತೇನೆ. ಮಹಾಶಯರಲ್ಲಿ ವಿನಂತಿ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ದಿನಾಂಕ 22ನೇ ತಾರೀಕಿಂದ ಮಹಾನವರಾತ್ರಿ ಉತ್ಸವ ನಡೀತಾ ಇದೆ. ಇವತ್ತು 7ನೇ ದಿನದ ಉತ್ಸವ ನಡೆದಿದೆ. 2ನೇ ತಾರೀಕಿನವರೆಗೆ ಈ ಉತ್ಸವಗಳು ಜರುಗಲಿಕ್ಕಿದೆ. ಈ ಸಾರಿ ಭಕ್ತ ಮಹಾಶಯರಿಗೆ ಭಾಳಷ್ಟು ವ್ಯವಸ್ಥೆಗಳನ್ನು ದೇವಸ್ಥಾನದ ವತಿಯಿಂದ ಮಾಡಿದ್ದೀವಿ. ಹಾಗೆ ಭೋಜನ ವ್ಯವಸ್ಥೆ, ಬೆಳಿಗ್ಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ಈ ನವರಾತ್ರಿ ಉತ್ಸವದ ಸಮಯದಲ್ಲಿ ಮಾಡಿದ್ದೀವಿ. ಭಕ್ತ ಮಹಾಶಯರು ಇದೆಲ್ಲ ಒಂದು ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ದೇವಿಯ ಕೃಪಾಕಟಾಕ್ಷಕ್ಕೆ ಪಾತ್ರ ಆಗಬೇಕು ವಿನಂತಿಸ್ತೀವಿ. ಹಾಗೆಯೇ ನಾಡ್ದು 1ನೇ ತಾರೀಕು ಮಹಾನವಮಿ ಉತ್ಸವ ಏನಿದೆ ಅವತ್ತು ರಥೋತ್ಸವ ಸಹ ಇರೋದ್ರಿಂದ ಭಕ್ತ ಮಹಾಶಯರು ಆದಷ್ಟು ಸಹಕಾರ ನೀಡಿ ಯಾವುದೇ ಗೊಂದಲ ನೂಕುನುಗ್ಲಿಗೆ ಅವಕಾಶ ಇಲ್ಲದ ಥರದಲ್ಲಿ ಒಂದು ಬಂದು ಸೇವೆಯನ್ನು ದೇವರಿಗೆ ಅರ್ಪಿಸಿ ದೇವರ ಕೃಪಾಕಟಾಕ್ಷ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಎಲ್ಲರೂ ಬಂದು ಈ ದೇವಿಯ ಕೃಪಾಕಟಾಕ್ಷ ಪಾತ್ರಕ್ಕೆ ಅಂತ ವಿನಂತಿಸುತ್ತೇನೆ. ರಘುರಾಮ್ ದೇವಾಡಿಗ ಕಾರ್ಯಕಾರಿ ಸಮಿತಿ